ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿ ಲಾಭವನ್ನು ಪಡೆದುಕೊಳ್ಳುವ ರೈತರಿಗೆ ಇದೀಗ ಕೇಂದ್ರ ಸರ್ಕಾರದಿಂದ ಬಿಗ್ ಶಾಕಿಂಗ್ ನ್ಯೂಸ್ ಬಂದಿದೆ. ಹೌದು, ಈಗ ಕೇಂದ್ರ ಸರ್ಕಾರವು ಪಿಎಂ ಕಿಸಾನ್ ಯೋಜನೆಯ ಅಡಿ ಲಾಭ ಪಡೆಯುತ್ತಿರುವ ಕೆಲವು ರೈತರ ಖಾತೆ ಬ್ಲಾಕ್ ಮಾಡಲು ತೀರ್ಮಾನಿಸಿದೆ. ಹೌದು, ಹಾಗಾದರೆ ಏನಿದು ಸುದ್ದಿ? ಕೇಂದ್ರ ಸರ್ಕಾರ ಯಾವೆಲ್ಲ ರೈತರ ಖಾತೆ ಬ್ಲಾಕ್ ಮಾಡಲಿದೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಹಾಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಮರೆಯದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಲವರು ವಿಡಿಯೋ ನೋಡುತ್ತಾರೆ, ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲ್ಲ. ಇಂತಹ ಹೊಸ ವಿಡಿಯೋಗಳ ಮಾಹಿತಿ ಈ ಚಾನಲ್ ಮೇಲೆ ಅಪ್ಲೋಡ್ ಮಾಡುತ್ತೇವೆ. ಹಾಗಾಗಿ ಇಂತಹ ವಿಡಿಯೋ ನೋಡಲು ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಮರೆಯದೆ ಒಂದು ಲೈಕ್ ಮಾಡಿ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿ ರೈತರಿಗೆ ಕೇಂದ್ರ ಸರ್ಕಾರದಿಂದ ಮಹತ್ವದ ಅಧಿಸೂಚನೆಯೊಂದು ಹೊರಬಿದ್ದಿದೆ. ದೇಶಾದ್ಯಂತ ಕೋಟ್ಯಾಂತರ ರೈತರು 21ನೆಯ ಕಂತಿನ ಹಣಕ್ಕಾಗಿ ಕಾಯುತ್ತಿದ್ದಾರೆ. ಈ ಯೋಜನೆಯ ಅಡಿ ಕೇಂದ್ರ ಸರ್ಕಾರವು ಅರ್ಹ ರೈತರಿಗೆ ವಾರ್ಷಿಕ 6,000 ರೂಪಾಯಿ ಆರ್ಥಿಕ ನೆರವು ನೀಡುತ್ತದೆ. ಈ ಮೊತ್ತವನ್ನು ತಲಾ 2,000 ರೂಪಾಯಿಗಳಂತೆ 3 ಕಂತಿನಲ್ಲಿ ರೈತರ ಬ್ಯಾಂಕು ಖಾತೆಗೆ ನೇರವಾಗಿ ಜಮಾ ಮಾಡುತ್ತದೆ. ಈಗ ಪ್ರಧಾನಮಂತ್ರಿ ಕಿಸಾನ್ ವೆಬ್ಸೈಟ್ನಲ್ಲಿ ಪ್ರಕಟವಾದ ಅಧಿಸೂಚನೆಯಲ್ಲಿ ಕೇಂದ್ರ ಸರ್ಕಾರವು ಕೆಲವು ಅಕ್ರಮ ಪ್ರಕರಣಗಳನ್ನು ಗುರುತಿಸಿರುವುದಾಗಿ ತಿಳಿಸಿದೆ. ಫೆಬ್ರವರಿ 1, 2019 ನಂತರ ಭೂಮಿ ಖರೀದಿಸಿದ ಅಥವಾ ಹೊಂದಿರುವ ರೈತರು ಹಾಗೂ ಒಂದೇ ಕುಟುಂಬದಲ್ಲಿ ಒಂದಕ್ಕಿಂತ ಹೆಚ್ಚು ಸದಸ್ಯರು ಯೋಜನೆಯ ಲಾಭವನ್ನು ಪಡೆಯುತ್ತಿರುವ ಪ್ರಕರಣಗಳು ಇದರಲ್ಲಿ ಸೇರಿವೆ. ಉದಾಹರಣೆಗೆ, ಪತಿ ಪತ್ನಿ ಇಬ್ಬರು ಅಥವಾ ಪೋಷಕರು ಮತ್ತು 18 ವರ್ಷಕ್ಕಿಂತ ಮೇಲ್ಪಟ್ಟ ಅವರ ಮಕ್ಕಳು ಒಟ್ಟಾಗಿ ಕಂತಿನ ಹಣವನ್ನ ಪಡೆಯುತ್ತಿದ್ದಾರೆ. ಅಂದರೆ ಅನೇಕ ಫಲಾನುಭವಿಗಳು ಒಂದೇ ಭೂಮಿಗೆ ಲಾಭವನ್ನ ಪಡೆಯುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕಂತುಗಳನ್ನ ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ. ರೈತರು ತಮ್ಮ ಅರ್ಹತೆಯನ್ನ ಪರಿಶೀಲಿಸಿಕೊಳ್ಳುವಂತೆ ಮನವಿ ಮಾಡಲಾಗಿದೆ. ಇದಕ್ಕಾಗಿ ನಿಮ್ಮನ್ನು ಕೇಂದ್ರ ಸರ್ಕಾರವು KYC ಕಡ್ಡಾಯವಾಗಿ ಮಾಡಿಸಿಕೊಳ್ಳುವಂತೆ ಸೂಚನೆ ಕೊಟ್ಟಿದೆ. ಈಗಾಗಲೇ ಸರ್ಕಾರವು ಅಕ್ರಮಗಳನ್ನು ಪರಿಶೀಲಿಸಲು ಭೌತಿಕ ಪರಿಶೀಲನೆಯನ್ನ ನಡೆಸಿದೆ. ತನಿಖೆ ಪೂರ್ಣಗೊಳ್ಳುವವರೆಗೆ ಈ ರೈತರ ಖಾತೆಗಳಿಗೆ ಮುಂದಿನ ಕಂತಿನ ಹಣ ಸಿಗುವುದಿಲ್ಲ ಎಂದು ಸರ್ಕಾರವೇ ತಿಳಿಸಿದೆ. ಈ ಕ್ರಮವು ಅರ್ಹ ಫಲಾನುಭವಿಗಳಿಗೆ ಮಾತ್ರ ಯೋಜನೆಯ ಲಾಭ ದೊರೆಯುವುದನ್ನು ಖಚಿತಪಡಿಸಿಕೊಳ್ಳುವ ಗುರಿ ಹೊಂದಿದೆ. ಇದುವರೆಗೂ ಸರ್ಕಾರವು 20 ಕಂತುಗಳನ್ನು ಬಿಡುಗಡೆ ಮಾಡಿದೆ. ಇತ್ತೀಚೆಗೆ 20ನೇ ಕಂತು 2025 ಆಗಸ್ಟ್ 2ರಂದು ರೈತರ ಬ್ಯಾಂಕು ಖಾತೆಗೆ ನೇರ ವರ್ಗಾಯಿಸಲಾಗಿತ್ತು. ಇನ್ನು ರೈತರಿಗೆ 21ನೆಯ ಕಂತಿನ ಹಣ ದೀಪಾವಳಿಯ ಮುನ್ನ ರೈತರ ಖಾತೆಗೆ ಜಮೆ ಆಗಲಿದೆ ಎಂದು ಸರ್ಕಾರದ ಕೆಲ ಮೂಲಗಳು ತಿಳಿಸಿವೆ.